ಗೃಹಲಕ್ಷ್ಮಿ ಹಣ ಫೈನಲಿ ಬಂತಾ ಇಲ್ಲ. ಈ 3 ತಿಂಗಳು ಗೃಹಲಕ್ಷ್ಮಿ ಹಣನ ಸರ್ಕಾರದವರು ಕೊಡಬೇಕಾಗಿತ್ತು. ಇನ್ನೂ ಸಹ ಹಣನ ರಿಲೀಸೇ ಮಾಡಲಿಲ್ಲ. ನಾವು ಪ್ರತಿನಿತ್ಯ ನ್ಯೂಸ್ಗಳನ್ನ ನೋಡ್ತಾ ಇರ್ಬೋದು, ಅಥವಾ ಈ ಪೊಲಿಟಿಕಲ್ ಜನಗಳೇನಿರ್ತಾರೆ ಎಲ್ಲ ಯೋಜನೆಗಳನ್ನ ಕೊಡ್ತೀವಿ ಎಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಂಬಿಕೆ ಹುಟ್ಟಿಸ್ಬಿಡ್ತಾರೆ. ಆಮೇಲೆ ಏನಾದ್ರೂ ಅವ್ರಿಗೆ ಟಾಪಿಕ್ ಚೇಂಜ್ ಆಗಕ್ಕೆ ಬೇರೆ ಯಾವ್ದಾದ್ರು ನ್ಯೂಸ್ಗಳು ಬಂದ್ರೆ ಮಾತು ಆಡದೇ ಇಲ್ದಿರುವಂತ ಪರಿಸ್ಥಿತಿನ ಮಾಡ್ಕೋತಾರೆ. ಈ ಕಡೆ ಕಾಯ್ಕೊಂಡು ಕೂತಿರುವಂತ ಮಹಿಳೆಯರಿಗೆ ಹೊಟ್ಟೆಗೂ ಒಳ್ಳೆ ಹೊಡ್ತಾ ಬೀಳುತ್ತೆ ಅಂತ ಹೇಳ್ಬೋದು. ಈ 2,000 ರೂಪಾಯಿ ಹಣ ಏನ್ ಬರ್ತಾ ಇದೆ ಗೃಹಲಕ್ಷ್ಮಿದು, ಅದು ಒಬ್ರಿಗೆ ಇಬ್ರಿಗೆ ಹೆಲ್ಪ್ ಅಲ್ಲ. ಈ ತರ ಕೋಟ್ಯಾಂತರ ಜನ ಮಹಿಳೆಯರಿಗೆ ನಮ್ಮ ಕರ್ನಾಟಕದಲ್ಲಿ ಹೆಲ್ಪ್ ಆಗ್ತಾ ಇದೆ. ಇವರು ಒಂದ್ಸತಿ ಬಿಟ್ರೆ ಹಂತ ಹಂತವಾಗಿ ಸರ್ಕಾರದವರು ಹಣನ ಬಿಡ್ತಾರೆ. ಆದ್ರೆ ಈ 19ನೇ ಕಂತಿನ ಹಣದ ಬಗ್ಗೆ ನಾವು ಮಾತಾಡ್ತಾ ಇದ್ರೆ ಹೋದ್ರೆ ಲಾಸ್ಟ್ ಒಂದು 15-20 ಡೇಸ್ ಬ್ಯಾಕ್ ನಾವು ಗಮನಿಸಿದ್ರೆ ದುಡ್ಡು ಆಲ್ರೆಡಿ ನಮ್ಮ ಖಾತೆಗೆ ಬಂದಿದೆ, ಅದನ್ನ ನಾವು ಮಹಿಳೆಯರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಇಷ್ಟೇ ಪ್ರೋಸೆಸ್ ಅಲ್ಲಿ ಇದೀವಿ ಅಂತ ಹೇಳಿದ ಸರ್ಕಾರ ಇದುವರೆಗೂ 19ನೇ ಕಂತಿನ ಹಣನ ಯಾಕೆ ಬಿಡುಗಡೆ ಮಾಡಲಿಲ್ಲ? ಇವ್ರಿಗೆ ಆಲ್ರೆಡಿ ಬಂದಿದೆ ಅಂತ ಹೇಳಿದ್ಮೇಲೆ ಬಿಡುಗಡೆ ಮಾಡಬೇಕಾಗಿತ್ತಲ್ಲ, ಯಾಕೆ ಇನ್ನೂ ಹಣನ ಬಿಡುಗಡೆ ಮಾಡ್ತಾ ಇಲ್ಲ ಅನ್ನೋದೇ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಯಾಕಂದ್ರೆ ತುಂಬಾ ಜನ ಕಾಯ್ತಾ ಇರ್ತಾರೆ ಇವಾಗ ಹಣ ಬರಲಿ, ಕಮಿಟ್ಮೆಂಟ್ಗಳಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಬಟ್ ಇವ್ರು ಇಷ್ಟ ಬಂದಂಗೆ ಇವ್ರು ಹಣನ ಕೊಡೋದು, ಹಣನ ರಿಲೀಸ್ ಮಾಡೋದು ಮಾಡ್ತಾ ಇದ್ರೆ ಎಲ್ರಿಗೂ ಬೇಜಾರಾಗುತ್ತಲ್ವಾ? ಕಮಿಟ್ಮೆಂಟ್ಗಳಿಗೆ ಮಾಡ್ಕೊಂಡು ಸಾಲಗಳನ್ನ ಮಾಡ್ಕೋತಾರೆ, ಕೈ ಸಾಲಗಳನ್ನ ಮಾಡ್ಕೋತಾರೆ. ಇವಾಗ ಆಲ್ಮೋಸ್ಟ್ ನಾವು ನೋಡ್ತಾ ಹೋದ್ರೆ ಗೃಹಲಕ್ಷ್ಮಿದು 3 ಕಂತಿನ ಹಣ ಬರಬೇಕು. ಈ ಕಡೆ ಅನ್ನಭಾಗ್ಯ 2 ಕಂತಿನ ಹಣ ಬರಬೇಕಾಗಿದೆ. ಅನ್ನಭಾಗ್ಯ ವಿಚಾರ ಅಂತೂ ತುಟ್ಟಕ್ ಪಿಟ್ಟಕ್ ಅಂತ ಇಲ್ಲ ಸರ್ಕಾರದವರು. ರೇಷನ್ ಕೊಡ್ತಾ ಇದೀವಲ್ಲ, ರೇಷನ್ ತಗೊಂಡೋಗಿ ನಿಮ್ಗೆ ಯಾಕೆ ಹಣ ಅನ್ನೋ ತರ ವರ್ತನೆಗಳು ಮಾಡ್ತಾ ಇದ್ದಾರೆ. ತುಂಬಾ ಜನಕ್ಕೆ 2 ಕಂತಿನ ಹಣ ಬರಬೇಕಾಗಿದೆ. ಆಯ್ತು, ಗೃಹಲಕ್ಷ್ಮಿ ಹಣ ಮಾತಾಡೋದಾದ್ರೆ ಇದು ಬಜೆಟ್ ಜಾಸ್ತಿ ಇದೆ. ಅನ್ನಭಾಗ್ಯ ಯೋಜನೆ ಅದು ಅಷ್ಟೊಂದೇನು ಬಜೆಟ್ ಇಲ್ವಲ್ಲ. ನಿಮಗೆ ಕೆಜಿಗೆ 160-165 ಮನೇಲಿ ಜನ ಜಾಸ್ತಿ ಇದ್ರೆ ಏನೋ 1,000 ರೂಪಾಯಿ ಮ್ಯಾಕ್ಸಿಮಮ್ ಹೋಗುತ್ತೆ ಬಿಟ್ಟು ನಮಗೆ 2-2 ಸಾವಿರ ಏನ್ ಕೊಡ್ತಾ ಇದಾರೆ, ದೊಡ್ಡ ಬಜೆಟ್ ಅಲ್ವಲ್ಲ. ಇದನ್ನೂ ಕೊಡ್ತಾ ಇಲ್ಲ ಸರ್ಕಾರ. ಈ ಕಡೆ ಗೃಹಲಕ್ಷ್ಮಿ ಹಣದ ಬಗ್ಗೆನೂ ಮಾತಾಡ್ತಾ ಇಲ್ಲ. ಒಟ್ಟಲ್ಲಿ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ನಿಮ್ಗೆ ಏನಾದ್ರೂ ಬೇರೆ ಟಾಪಿಕ್ಗಳು ಸಿಕ್ಕಿದಾಗ ಈ ಕಡೆ ಕೊಡ್ತೀವಿ ಅಂದಿರುವಂತ ಗ್ಯಾರಂಟಿ ಯೋಜನೆಗಳ ಹಣಕ್ಕೆ ಒಂದು ನಾಮ ಬಳಿತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಕೊಡ್ಬೇಕಾಗಿರೋದನ್ನ ಕರೆಕ್ಟ್ ಆಗಿ ಕೊಟ್ಬಿಟ್ರೆ ಈ ಕಡೆ ಯಾರಿಗೂ ಟೆನ್ಷನ್ ಇರಲ್ಲ, ಜೊತೆಗೆ ಯಾರಿಗೂ ಪ್ರೆಷರೈಸ್ ಇರೋದಿಲ್ಲ. ಓಕೆ, ಇವಾಗ ಒಂದು ಡೇಟ್ ಫಿಕ್ಸ್ ಮಾಡಿಬಿಟ್ರೆ ಬರುತ್ತೆ ಅಂತ ಹೇಳಿ. ಸೊ ಲಾಸ್ಟ್ ನಾನು ವಿಡಿಯೋ ಮಾಡಿದಾಗ ಹೇಳ್ತಾ ಇದ್ದೆ ನಿಮಗೆ, ಏನೋ ಈ ವಾರದಲ್ಲಿ ನಮ್ಗೆ ಅಂದ್ರೆ ಕಮಿಂಗ್ 3rd ವೀಕಲ್ಲಿ ಇವಾಗ 18ನೇ ಕಂತಿನ ಹಣ ಕ್ಲಿಯರೆನ್ಸ್ ಮಾಡ್ತಾರೆ, ಅದಾದ್ಮೇಲೆ 19ನೇ ಕಂತಿನ ಹಣನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಆಲ್ರೆಡಿ 3 ತಿಂಗಳು ಹಣ ಕೊಡದೇ ಇಲ್ದಿರೋ ಸರ್ಕಾರ ಹೆಣ್ಮಕ್ಳೆಲ್ಲ ಕೈ ಮೇಲೆ ಸಾಲ ಮಾಡ್ಕೊಂಡಿದ್ದಾರೆ, ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿದ್ದಾರೆ. ಯೋಜನೆ ಅನ್ನೋ ಹೆಸರಲ್ಲಿ ಕೊನೆಗೂ ನಮ್ಮ ಮಕ್ ಮೇಲೆ ಟೋಪಿ ಹಾಕ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಇದನ್ನು ಹಾನೆಸ್ಟ್ ರಿವ್ಯೂ ಗೃಹಲಕ್ಷ್ಮಿ ಬಗ್ಗೆ ಹೇಳ್ತಾ ಇರೋದು. ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ? ಈ ತರ ಮಾಡ್ತಾ ಇರೋದ್ರಿಂದ ನಿಮ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ, ಕಮಿಟ್ಮೆಂಟ್ಗಳು ಮಾಡ್ಕೊಂಡಿರೋರ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ, ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಎಲ್ಲಾರ್ದು ಒಂದೇ ರೀತಿ ಯೋಚನೆ ಇರ್ಬೋದಾ, ಅಥವಾ ಅಂದ್ರೆ ಇಲ್ಲ ಬಿಡಿ ಒಂದು 3 ತಿಂಗಳು 4 ತಿಂಗಳು ಒಟ್ಟಿಗೆ ಕೊಡ್ಲಿ, ಯಾವಾಗಾದ್ರೂ ಕೊಟ್ಕೊಳ್ಳಿ ಅನ್ನೋರು ಇದಾರ. ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಆತರ ಇರೋದಿಲ್ಲ. ಎಲ್ಲರಿಗೂ ಟೈಮಿಗೆ ಕೊಟ್ರೇನೆ ಹೆಲ್ಪ್ ಆಗೋದು. ನಿಮ್ಮ ಅಭಿಪ್ರಾಯ ಏನು? ಹೇಳಿದ್ದಾರೆ ಇವತ್ತು ತಿಂಗಳಲ್ಲಿ ಬರಬಹುದು ಅಂತ ಹೇಳಿ, ಬಟ್ ಗ್ಯಾರಂಟಿ ಇಲ್ಲ. ಬಂದಾಗ್ಲೇ ನಮಗೆ ಪ್ರೂಫ್ ಸಿಗೋದು ಓ ಬಂತು ಅಂತ ಹೇಳಿ. ಅಲ್ಲಿವರೆಗೂ ಇವತ್ತು ನಾಳೆ ಅನ್ನೋ ಒಂದಷ್ಟು ಗಾಸಿಪ್ಗಳ ಬಗ್ಗೆ ನಾವು ಮಾತಾಡೋದಕ್ಕೆ ಹೋಗಲ್ಲ. ಬಂದಾಗ ವಿತ್ ಪ್ರೂಫು ನಾನು ಸ್ಕ್ರೀನ್ಶಾಟು ಹಾಕಿ ದಿನಾಂಕನೂ ಹಾಕಿ ಎಲ್ಲ ನಿಮಗೆ ತೋರಿಸ್ಬಿಡ್ತೀನಿ. ಯಾಕಂದ್ರೆ ಇವತ್ತು ಮೈಸೂರಿಗೆ ಬರ್ಬೋದು, ನಾಳೆ ಬೆಂಗಳೂರು ಬರ್ಬೋದು, ನಾಳೆ ದಾವಣಗೆರೆಗೆ ಬರ್ಬೋದು, ಫ್ಲಕ್ಚುಯೇಷನ್ ಆಗುತ್ತೆ. ಬಂದಾಗ ನಾನು ವಿಡಿಯೋ ಮಾಡಿ ನಿಮಗೆ ಖಂಡಿತ ಎನಿವೇಸ್ ತಿಳಿಸ್ಕೊಡ್ತೀನಲ್ಲ. ಸೊ ಇದು ಗೃಹಲಕ್ಷ್ಮಿಯ ಒಂದು ಕಥೆಯಾಗಿದೆ. ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ. ಸದ್ಯದ ಮಟ್ಟದಲ್ಲಿ ಗೃಹಲಕ್ಷ್ಮಿ ಹಣ ರಿಲೀಸ್ ಮಾಡ್ತಾ ಇಲ್ಲ. ಮಹಿಳೆಯರು ರೊಚ್ಕೆದ್ದಿ ನ್ಯೂಸಲ್ಲಿ ಮೀಡಿಯಾಗಳ ಮುಂದೆ ಅಂತೂ ಎಲ್ಲರಿಗೂ ಚೆನ್ನಾಗಿ ಬೈತಾ ಇದ್ದಾರೆ. ಅದನ್ನ ನಾನು ಚೆನ್ನಾಗಿ ನೋಡ್ತಾ ಇದ್ದೀನಿ. ಸೊ ಈ ತರ ಪರಿಸ್ಥಿತಿ ಆಗಿದೆ. ನೋಡೋಣ ಇನ್ನು ಎಷ್ಟು ದಿನ ಆಟಾಡಿಸ್ತಾರೆ ಅಂತ ಹೇಳ್ಬಿಟ್ಟು. ನಿಮ್ಗೆ ನೆನೆಸ್ತು ಅಭಿಪ್ರಾಯ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ವಿಡಿಯೋ ಒಂದಿಗೆ. ನಮಸ್ಕಾರ.